ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀಮನೆ ವ್ಲಾಗ್ಸ್. ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಇವತ್ತು ಊರಿಂದ ಬಂದ್ವಿ. ಬಂದು ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಮೊನ್ನೆ ಬೆಳಗ್ಗೆನೇ ಅರ್ಜೆಂಟಾಗಿ ಹೋದ್ನೆಲ್ಲ ನೋಡಿದ್ರಿ. ಪಾತ್ರೆ ತೊಳೆದಿಟ್ಬಿಟ್ಟು ಹೋಗಿದ್ದೆ, ಏನು ಕೂಡ ಜೋಡಿಸಿರಲಿಲ್ಲ, ಹಂಗೆ ಇತ್ತು. ಅದಕ್ಕೆ ಬಂದು ಇವಾಗೆಲ್ಲ ಜೋಡಿಸ್ಕೋತಾ ಇದ್ದೀನಿ. ಮನೆಯಿಂದ ಎಲ್ಲರೂ ಹೊರಗಡೆ ಹೋಗ್ತಾ ಇದೀವಿ ಅಂದರೆ ಮನೆ ಪೂರ್ತಿಯಾಗಿ ಕ್ಲೀನಾಗಿ ಹೋದ್ರೇ ಒಂಥರ ಸಮಾಧಾನ ಬಂದಿದ ತಕ್ಷಣ ಬೇರೆ ಕೆಲಸಗಳನ್ನ ಮಾಡ್ಕೋಬೋದು. ಬೇರೆ ಪೆಂಡಿಂಗ್ ಕೆಲಸಗಳಿದ್ದರೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಪಾತ್ರೆಗಳೆಲ್ಲ ಜೋಡಿಸ್ಕೋತಾ ಇದ್ದೀನಿ. ಆಚೆ ಅಂತೂ ಡಸ್ಟ್ ತುಂಬಿದೆ. ಎಲ್ಲ ಗುಡಿಸಿ ಎಲ್ಲ ಮಾಡ್ಕೋಬೇಕು. ಅದು ಆಷಾಢ ಶುಕ್ರವಾರ ಬೇರೆ ಅಲ್ವಾ. ಬೆಳಿಗ್ಗೆ ಊರಲ್ಲಿ ಪೂಜೆ ಮಾಡಿದೆ, ಸಂಜೆ ದೀಪ ಎಲ್ಲ ಹಚ್ಚೋಣ ಅಂತ ಅಂದ್ಬಿಟ್ಟು ಊರಿಂದ ಬಂದಾಗಿಂದ ಕೆಲಸಗಳ ಸರಿ ಹೋಯಿತು. ಕಿಚನ್ನು ಅಂದರೆ ಪಾತ್ರೆ ಎಲ್ಲ ತೊಳೆದಿಟ್ಟು ಹೋಗಿದೆ, ಎತ್ತಿಟ್ಟಿರಲಿಲ್ಲ, ಮನೆ ಗುಡಿಸಿ. ಇವತ್ತು ಆಷಾಢ ಶುಕ್ರವಾರ ಬೇರೆ ಅಲ್ಲ. ಪೂಜೆ ಊರಲ್ಲಿ ಪೂಜೆ ಮಾಡಿದ್ದೆ, ಅಲ್ಲಿ ಮಾಡಿದ್ರು ಒಂದೇ, ಇಲ್ಲಿ ಮಾಡಿದ್ರು ಒಂದೇ, ನಮ್ಮ ಮನೆಯೇ. ಬಟ್ ಮನೇಲಿ ದೀಪ ಹಚ್ಚಿ ಆಗ ಚೆನ್ನಾಗಿರೋದಲ್ಲ ಅಂದ್ಬಿಟ್ಟು ಬಂದು ಎಲ್ಲ ಕ್ಲೀನ್ ಮಾಡಿ ಆಚೆ ಎಲ್ಲ ತೊಳೆದು ಪೂಜೆ ಮಾಡಿ ಎಲ್ಲ ಮಾಡೋಷ್ಟಕ್ಕೆ ಇಷ್ಟ ಆಯಿತು. ಹಾಗೆ ಹಸ್ಬೆಂಡ್ ಕೂಡ ಫೋನ್ ಮಾಡಿದ್ರು, ಮಂತ್ರಾಲಯಕ್ಕೆ ಹೋಗೋಣ ನಾಳೆ ಅಂದ್ಬಿಟ್ಟು ಸಡನ್ನಾಗಿ. ತುಂಬ ದಿನ ಹೇಳ್ತಾ ಇದ್ದೆ, ನಾನು ಚಿಕ್ಕದಾಗೇನೋ ಒಂದು ಅಡುಗೆ ಮಾಡ್ಕೊಂಡಿದ್ದೆ, ಆದರೆ ಬರ್ತೀನಿ ಅಂತ. ಹೋಗೋಣ ಅಂತ ಮೊನ್ನೆಯಿಂದ ಹೇಳ್ತೀನಿ, ಏನೂ ಹೇಳಿರಲಿಲ್ಲ. ಇವತ್ತು ಸಡನ್ನಾಗಿ ಫೋನ್ ಮಾಡಿದ್ರು, ಸರಿ ಹೋಗೋಣ ಅಂತ ಹೇಳಿದ್ರು. ಸರಿ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಅಮ್ಮ ಮತ್ತು ವಿಶ್ವ ಎಲ್ಲ ಹೇಳ್ತಾನೆ ಇದ್ರು, ಹೋಗೋಣ ಅಂತ ನಾನು ಹೇಳಿದ್ದೆ. ನಾನೇನೋ ಅಂದ್ಕೊಂಡಿದ್ದೀನಿ, ಆದರೆ ಹೋಗೋಣ ಇರು ಅಂತ ಅಂದ್ಬಿಟ್ಟು. ಎಲ್ಲರೂ ಕಾಲ್ ಮಾಡ್ತೀನಿ, ಯಾರ್ಯಾರು ಬರ್ತಾರೆ ಯಾರ್ಯಾರು ಬರೋಲ್ಲ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಹಸ್ಬೆಂಡ್ ಕಾರಲ್ಲೇ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಜನ ಜಾಸ್ತಿ ಆಗ್ತೀವಿ, ಎಲ್ಲರೂ ಬಂದರೆ ಐ ಥಿಂಕ್ ಬಸ್ಸಲ್ಲಿ ಹೋಗೋಣ ಅಂತ ನಾನು ಹೇಳ್ತಾ ಇದ್ದೀನಿ. ಸ್ಲೀಪರ್ ಕೋಚ್ ಬುಕ್ ಮಾಡ್ಕೊಂಡು ಹೋಗ್ಬಿಡೋಣ, ಆರಾಮಾಗಿರುತ್ತೆ. ಬೆಳಗ್ಗೆ ಬಂದು ಅವರು ಶಾಪ್ಗೆ ಹೋಗ್ಬೇಕಾಗುತ್ತೆ. ಸಂಡೇ ಬಂದರೆ ನೈಟ್ ಬಂದರೂ ಹೋಗ್ಬೋದು ಆರಾಮಾಗಿ, ಸ್ಲೀಪರ್ ಕೋಚ್ ಬುಕ್ ಮಾಡ್ಕೊಂಡು ಹೋದರೆ. ಇಲ್ಲ ಅಂದರೆ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ. ನೋಡೋಣ ಹೆಂಗಾಗಿದೆ ಅನ್ನೋದು. ಇನ್ನು ಯಾರ್ಯಾರು ಬರ್ತಾರೆ ಇಲ್ಲ ಅಂತ ಗೊತ್ತಿಲ್ಲ. ಕನ್ಫರ್ಮ್ ಮಾಡೋಣ. ಎಲ್ಲರೂ ಬಂದರೆ ಸ್ಲೀಪರ್ ಕೋಚೇ ಬುಕ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ. ಅಂದೆ ಹಸ್ಬೆಂಡ್ಗೆ ಸರಿ ಅಂದ್ಬಿಟ್ಟು ಫೋನ್ ಮಾಡಬೇಕು ಇನ್ನೆಲ್ಲರಿಗೂ ಕೂಡ. ಬನ್ನಿ, ಹೆಂಗಾಗಿದೆ ಅಂತ. ನನಗೆ ಬೇರೆ ಟೆನ್ಷನ್ನು, ಪೀರಿಯಡ್ಸ್ ಬೇರೆ ಇದೆ ನಂದು. ಆ್ಯಕ್ಚುಲಿ ಮೊನ್ನೆನೇ ಇತ್ತು, ಆಗಿಲ್ಲ. ಇವಾಗ ಯೋಚನೆ ಮಾಡ್ತಾಯಿದ್ದೀನಿ. ದೇವ್ರ ಮೇಲೆ ವಾರ ಹಾಕಿ ಹೋಗೋಣ, ಹೆಂಗಾಗಿದೆ ನೋಡೋಣ. ಬನ್ನಿ, ಕೆಲಸಗಳಿದೆ ಇನ್ನು ಪೂಜೆ ಅಂತಂದರೆ, ದೇವಸ್ಥಾನ ಅಂತಂದರೆ ಪಂಚೆ ಎಲ್ಲ ಬೇಕಲ್ಲ, ಎಲ್ಲನೂ ಐರನ್ ಮಾಡಬೇಕು. ಏನೆಲ್ಲ ಆಗುತ್ತೆ ಎಲ್ಲ ನೋಡಿಕೊಂಡು ಆಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬನ್ನಿ. ನೆನೆ ಏನು ವ್ಲಾಗ್ ಸ್ಟಾರ್ಟ್ ಮಾಡಿದೆಲ್ಲ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ. ಬರೀ ಇದೆ ಮಾತ್ರಲ್ಲ, ಇದು ಹೋಗ್ತೀವಿ ಅಂತ ಹೇಳಿದ್ರಲ್ಲ, ಸರಿ ಅಂತ ಒಬ್ರು ಬಸ್ಸಲ್ಲಿ ಹೋಗೋಣ ಅಂತ, ಒಬ್ರು ಕಾರಲ್ಲಿ ಹೋಗೋಣ ಅಂತ. ನನಗೆ ಯಾಕೋ ಬಸ್ಸಲ್ಲಿ ಹೋಗೋದೇ ಬೆಸ್ಟ್ ಅಂತ ಅನಿಸ್ತು. ಆರಾಮಾಗಿ ಸ್ಲೀಪರ್ ಕೋಚ್ ಬುಕ್ ಮಾಡಿಬಿಡಿ, ಮಲ್ಕೊಂಡು ಆರಾಮಾಗಿ ಹೋಗ್ಬೋದು. ಮಕ್ಕಳದು ತೊಂದರೆ ಇರಲ್ಲ. ಕಾರಲ್ಲಿ ಆದರೆ ತೊಡೆ ಮೇಲೆ ಇಟ್ಕೊಂಡಿರ್ಬೇಕು, ಓಕೆ. ಬಟ್ ಹತ್ರ ಆದರೆ ಲಾಂಗ್ ಡ್ರೈವ್ ಬೇರೆ ಅಲ್ವಾ, 10 ಮೆಂಬರ್ಸ್ ಬೇರೆ ಆಗ್ಬಿಡ್ವಿ ನಾವು. ಆಗಲ್ಲ. ಇನ್ನು ಸಡನ್ನಾಗಿ ಅಂದರೆ ಟಿ ಎಲ್ಲ ಬುಕ್ ಮಾಡೋಕ್ಕೂ ಆಗಲ್ಲ ಅಂತಂದ್ಬಿಟ್ಟು. ಯಾಕಮ್ಮ ಈಗ ಹೊರಡ್ಬೇಕಿನ್ನ ನೈಟ್ 11:30ಗೆ ನಾವು ಬಸ್ ಪಿಕಪ್ ಪಾಯಿಂಟ್ ಇದೆ. ಸ್ಲೀಪರ್ ಕೋಚ್ ಬುಕ್ ಮಾಡ್ಕೊಂಡಿದ್ದೀವಿ. ನಾನೀಗ ಪ್ಯಾಕಿಂಗ್ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆಯಿಂದ ಮನೆ ಕ್ಲೀನಿಂಗು, ಇದು ಅದು ಪೂಜೆ ಎಲ್ಲ ಇದೆ ಆಯಿತು. ಪೂಜೆ ಮಾಡಬೇಕಿನ್ನೂ. ಇವಾಗ ಸಂಜೆ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ನನ್ನ ಮಗನೂ ಇವತ್ತು ಸ್ಯಾಟರ್ಡೆ ಅಲ್ಲ, ಅವ್ನು ಮುಗಿಸ್ಕೊಂಡು ಬಂದ. ಇವತ್ತು ಲಾಸ್ಟ್ ಎಕ್ಸಾಮ್ ಅವನಿಗೆ. ಚಿನ್ನೋ, ಅವನೊಬ್ಬರೇ ಬಿಡಿಯಾ ವಾಶ್ರೂಮಲ್ಲಿ? ತಲೆಗೆ ಸ್ನಾನ ಮಾಡಿಸ್ತೀನಿ, ಹೀಗೆ ಮಾಡಿಸಿ. ಅವನು ಇವನ ಜೊತೆ ಸ್ನಾನ ಮಾಡ್ಕೊಳಕ್ಕೆ ಇಷ್ಟ ಅವನಿಗೆ, ಶವರಲ್ಲಿ ಆಟ ಆಡಿಕೊಂಡು. ಬನ್ನಿ, ಬಟ್ಟೆ ಪ್ಯಾಕ್ ಮಾಡಬೇಕು. ಎಲ್ಲ ಮಾಡ್ಕೋತಾ ಇದ್ದೀನಿ ಒಂದೊಂದಾಗಿ. ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಅನಿಸ್ತದೆ, ಒಂದು ಕಡೆ ಡ್ರೆಸ್ ಹಾಕ್ಕೊಳ್ಳೋಣ ಅನಿಸ್ತದೆ. ಏನು ಮಾಡೋದು ಗೊತ್ತಿಲ್ಲ. ಒಂದಷ್ಟು ಸ್ಯಾರಿಗಳೆಲ್ಲ ತೆಗೆದಿಟ್ಟಿದ್ದೀನಿ. ನಾನು ಹೇಗೆ ಅಂದರೆ, ಏನಾದರೂ ಹೋಗ್ತೀವಿ ಅಂತ ಪ್ಲ್ಯಾನ್ ಮಾಡಿದ್ರೆ ಆವಾಗ ಬ್ಲೌಸ್ ಸ್ಟಿಚ್ ಮಾಡಿಸೋದು, ಹಂಗಾಗ್ಬಿಟ್ಟಿದೆ. ಯಾವುದು ಅಷ್ಟು ಬ್ಲೌಸಸ್ಸು ಕಂಫರ್ಟಬಲ್ ಆಗಿರಲ್ಲ ಇವಾಗ. ಇತ್ತೀಚೆಗೆ ರೀಸೆಂಟಾಗಿ ಹೊಲಿಸಿರೋ ಅಂಥವನ್ನೇ ಹಾಕ್ಕೊಳ್ಳೋ ಥರ ಅನಿಸ್ತದೆ. ಎಷ್ಟು ಸೀರೆಗಳು ಅನ್ಕೋತೀನಿ ಗೊತ್ತಾ ಹೊಲ್ಸೋಣ ಅಂತ, ಯಾವುದೂ ಹೊಲಿಸಿರ್ಲಿಲ್ಲ. ಅದಕ್ಕೆ ಯಾವ ಬ್ಲೌಸ್ ಆಗುತ್ತೆ ಅದನ್ನೇ ಮ್ಯಾಚ್ ಮಾಡಿ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ಮುಂಚೆ ಪ್ಲ್ಯಾನ್ ಆಗಿದ್ದಿದ್ದೆ ಹೊಲಿಸಿ ಇಟ್ಟಿರ್ತಿದ್ದೆ. ಈಗ ಇದೊಂದು ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಎಲ್ಲ ಕಿತ್ತಾಕಿದ್ದೀನಿ, ಏನು ಅಂದ್ಕೊಬಿಡಿ. ಇಲ್ಲಿ ಈ ಸೀರೆ ಹಾಕ್ಕೊಳ್ಳೋಣ ಅಂತ, ಇದನ್ನೇ ಹಾಕ್ಕೊಳ್ಳೋಣ ಅಂತ. ಇದಕ್ಕೆ ಬ್ಲೌಸ್, ಇದಕ್ಕೂ ಬ್ಲೌಸ್ ಸ್ಟಿಚ್ ಮಾಡ್ತಿದ್ದೆ. ಬ್ಲೌಸ್ ಚೆನ್ನಾಗಿ ಬಂದಿದೆ. ಸ್ಟಿಚ್ ಮಾಡ್ಸೋಣ ಅಂತ ಮೊನ್ನೆ ಅಂದ್ಕೊಂಡೆ, ಯಾರು ಹಬ್ಬಗಳು ಏನಾದರೂ ಬಂದಾಗ ಮಾಡ್ಸೋಣ ಅಂತ. ನನ್ನ ಹತ್ರ ಈ ಬ್ಲೌಸ್ ಇದೆ, ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಇದಕ್ಕೆ ಬಾರ್ಡರು ಕೂಡ ಪಿಂಕ್ ಇದೆ. ಇದನ್ನು ನಮ್ಮಮ್ಮ ನೋಡಿದ್ರೆ, ಬ್ಲೌಸು ಹೊಲಿಸ್ಬಿಡ ನೀನು, ಅದ್ರದ್ದು ಇದಕ್ಕೆ ಹಾಕೊಂಡೆ ಇದ್ಬಿಡು ಅಂತ ಅಂತಾರೆ. ಬಟ್ ಏನು ಮಾಡೋದು, ನಮ್ಮದು ಯಾವಾಗಲೂ ಕೂಡ ಅರ್ಜೆಂಟಾಗಿ ಮಾಡುವಂಥ ಕೆಲಸಗಳು. ಹಾಗೆ ಒಂದು ಡ್ರೆಸ್ ಕೂಡ ಆರ್ಡ್ರ್ ಮಾಡಿದೆ, ತೋರಿಸಿ ನಿಮಗೆ.
ಚೆನ್ನಾಗಿದೆಲ್ವಾ, ಸಿಂಪಲಾಗಿ ಕಾಟನ್ನು, ಕಂಫರ್ಟಬಲ್ ಆಗಿದೆ. ಎಕ್ಸಸೈಸ್ ಆರ್ಡರ್ ಮಾಡಿದ್ದೀನಿ. ಇಷ್ಟು ಎಮ್ಮು ಮಾಡ್ತಾಯಿದ್ದೆ, ಸ್ವಲ್ಪ ಲೂಸ್ ಆಗಿರಲಿ ಫೀಡಿಂಗ್ ಎಲ್ಲ ಅಂತ. ಸಾಕು, ಎಷ್ಟು ಕರೆಕ್ಟಾಗಿ ಆಗುತ್ತೆ ನನಗೆ ಅಂತ ಆರ್ಡ್ರ್ ಮಾಡಿದೆ. ಆ ಎಮ್ಮು ಡ್ರೆಸ್ ನೋಡಿ ತುಂಬ ಚಿಕ್ಕದೇನೋ ಅಂತ ಅನ್ಸುತ್ತೆ. ಹಾಕೊಂಡ್ರೆ ಪರ್ಫೆಕ್ಟ್ ಆಗಿದೆ, ತುಂಬ ಚೆನ್ನಾಗಿದೆ. ವೇಲು ಎಲ್ಲ ಕೂಡ ಅಷ್ಟು ಬಿಗ್ ಸೈಜ್ ವೇಲು, ಚೆನ್ನಾಗಿದೆ ಡ್ರೆಸ್ಸು ಕೂಡ. ಇದನ್ನೇ ಹಾಕೊಳ್ಳೋಣ ಅಂದ್ಕೊಂಡೆ, ಸೀರೆ ಹಾಕ್ಕೊಳ್ಳೋಣ ಅಂತ ಅನಿಸ್ತದೆ. ಏನು ಮಾಡೋದು ಅಂತ ಕನ್ಫ್ಯೂಷನಲ್ಲಿದ್ದೇನೆ, ಎಂತ ಮಾಡೋದು. ಎಲ್ಲಾದರೂ ಹೊರಡ್ತೀವಿ ಅಂದರೆ ಎಷ್ಟು ಕೆಲಸ ಇರುತ್ತಲ್ಲ. ಅದು ದೇವಸ್ಥಾನಕ್ಕೆ ಓಡ್ತಾ ಇದೀವಿ ಅಂದರೆ ಮನೆ ಕ್ಲೀನಿಂಗ್ ಆಗಬೇಕು, ಪೂಜೆ ಆಗಬೇಕು, ಪ್ಯಾಕಿಂಗ್ ಆಗಬೇಕು, ಅದು ಮಕ್ಕಳಿದ್ದಾರೆ ಅಂದರೆ. ಸೊ ಎಲ್ಲದನ್ನೂ ಕೂಡ ಮುಗಿಸಿ ಈಗ ದೇವ್ರ ಹತ್ರ ಕೇಳ್ಕೊತಾ ಇದ್ದೀನಿ, ಕ್ಷೇಮವಾಗಿ ಬಂದು ಲಾಭವಾಗಿ ವಾಪಸ್ ಮನೆಗೆ ಬರಲಿ ಅಂತ. ಎಲ್ಲೇ ಹೋದರೂ ಒಂದು ಮುಡುಪನ ಕಟ್ಟಿ ಕೇಳ್ಕೊಂಡು ಹೋಗೋದು ನನಗೆ ಅಭ್ಯಾಸ, ಅದನ್ನೇ ಮಾಡ್ತಿದ್ದೀನಿ. ಈಗ ಹೊರಡ್ತಾ ಇದ್ದೀವಿ, ಟೈಮ್ ಒಂದು 7 ಆಗಿದೆ. 7 ಹೋಗ್ತಾ ಇದ್ದೀವಿ. ಲೈಟ್ಸ್ ಎಲ್ಲ ನೋಡಿ, ಬಾತ್ರೂಮ್ ಬಾಗ್ಲಾಕಿದ್ದೀರಾ ನೀವು? ಈಗ ಹೊರಡೋದು. ಬಂಗಾರಿ ಇದೇ ಮಾಡಿಬಿಟ್ಟಿದೆ. ಒಂದು ಟೋಪಿ ಎತ್ಕೊಂಡಿದೆಯಲ್ಲ ಚೆನ್ನ. ಬರ್ತಾ ಇದೆಯಾ? ಹಸ್ಬೆಂಡ್ ಆಟೋ ಕರ್ಕೊಂಬರಕ್ಕೆ ಹೋಗಿದ್ದಾರೆ. ಹಸ್ಬೆಂಡ್ ಆಟೋ ಕರ್ಕೊಂಬರಕ್ಕೆ ಹೋಗಿದ್ದಾರೆ. ನಾವಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಬಂಗಾರ ನಿದ್ದೆ ಮಾಡ್ತೀವಿ. ತಿಳ್ಕೊಂಬಿಡಿ ಈಗ ಮೆಜೆಸ್ಟಿಕ್ ಬಂದ್ವಿ. ನಮ್ಮ ಪಿಕಪ್ ಪಾಯಿಂಟ್ ಇದ್ದಿದ್ದು ಮೆಜೆಸ್ಟಿಕಲ್ಲಿ 11:30 ಸೊ ನಾವು ಬಂದ್ವಿ. ನಾವು ಬರೋಷ್ಟರಲ್ಲಿ ನನ್ನ ತಮ್ಮ ಮತ್ತು ಇಂದು ಅಮ್ಮ ಎಲ್ಲ ಬಂದಿದ್ದರು. ಸೊ ನಾವು ಕೂಡ ಜಾಯ್ನ್ ಆದ್ವಿ. ಹೋಟೆಲಲ್ಲಿ ಇದ್ದರು, ಅವರು ವೆಯ್ಟ್ ಮಾಡ್ತಾಯಿದ್ರು ಎಲ್ಲರಿಗೋಸ್ಕರ. ಊಟ ಎಲ್ಲರದು ಮಾಡ್ಕೊಂಡು ಬಂದಿದ್ವಿ. ಸೊ ಇಲ್ಲಿ ಬರೀ ಸ್ನ್ಯಾಕ್ಸ್ ಗೋಬಿ ಏನೋ ತೊಗೊಂಡು ಆರ್ಡ್ರ್ ಮಾಡಿದ್ದ ಅವನು. ಸೊ ಅದನ್ನ ತಿಂದ್ಬಿಟ್ಟು ಹೋಗಬೇಕು ಬಸ್ಗೆ. ಟ್ರಾವೆಲ್ದು ಆಫೀಸ್ ಇರುತ್ತಲ್ಲ, ಅಲ್ಲಿದ್ದೀವಿ. ನಾವು ಬುಕ್ ಮಾಡಿದ್ದು ಸ್ಯಾಮ್ ಬಸ್ ಅಂತ, ಸ್ಲೀಪರ್ ಕೋಚು. ಸೊ ಅವ್ರದ್ದೇ ಆಫೀಸು ಮೆಜೆಸ್ಟಿಕಲ್ಲಿದೆ. ಸೊ ಇಲ್ಲಿ ವೆಯ್ಟ್ ಮಾಡಿ ಸರ್, 11:30 ಕರೆಕ್ಟಾಗಿ ಬರ್ತೀವಿ ಅಂತ ಹೇಳಿದ್ರು. ಆ್ಯಕ್ಚುಲಿ ನಾವು ಪಿಕಪ್ ಪಾಯಿಂಟ್ ಕೊಟ್ಟಿದ್ದು ಹೆಬ್ಬಾಳ. ಎಲ್ಲರಿಗೂ ಕೂಡ ಹತ್ರ ಆಗುತ್ತೆ, ವಿಶ್ವ ಅವ್ರಿಗೂ ಅಲ್ಲೇ ಹತ್ರ ಆಗುತ್ತೆ. ಸೊ ನಮ್ಮ ಆಂಟಿ ಅವ್ರು ಎಲ್ಲರಿಗೂ ಕೂಡ ಅಲ್ಲೇ ಹತ್ರ ಆಗುತ್ತೆ ಅಂತ. ಬಟ್ ನಮ್ಗೆ ಅನ್ನಿಸ್ತು ವಾಪಸ್ ಹೋಗುವಾಗ ಇಲ್ಲ ಮೆಜೆಸ್ಟಿಕ್ ತೊಗೊಂಡ್ಬಿಡೋಣ, ಸ್ವಲ್ಪ ಹತ್ರ ಆಗುತ್ತೆ ಅಂತ ಅಂದ್ಬಿಟ್ಟು ಇನ್ನು ಈ ಕಡೆ ಬರ್ರಿ. ಬರ್ರಿ ಹಿಂಗೆ ಬರೋದು ಬರ್ತೈತೆ ಬರ್ರಿ. ಈಗ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದೀವಿ, ಏನು ಬರುತ್ತೆ ಅಂತ. ಸ್ವಲ್ಪ ಬೇಗ ಬಂದ್ಬಿಡ್ತೀವಿ. ಲಾಸ್ಟ್ ಹೋಗ್ತೈತಣೋ. ಓ ಸಿಂಗಲ್ ಯಾವ್ದಿಲ್ಲ ನಾವು ಯಾವ್ದು ಐತಿದೈತಾ? ಹತ್ತಿದ್ದೀವಿ. ಬಸ್ ಚೆನ್ನಾಗಿದೆ. ಅದರಲ್ಲಿ ಫ್ರಂಟ್ ಕ್ಯಾಮ್ರಾ ಚೆಂದಾಗಿದೆ ವಿಶ್ವ. ಬ್ಯಾಕ್ ಕ್ಯಾಮ್ರಾ ಅಷ್ಟು ಚೆನ್ನಾಗಿಲ್ಲ. ಫ್ರಂಟ್ ಕ್ಯಾಮ್ರಾ ಹಿಡ್ಕೊಂಡಂಗೆ ಹಿಡ್ಕೊಂತಿದ್ಬಿಡ. ನಮ್ಮ ಅಮ್ಮನ ಕೂರ್ಸಿ ಬಿದ್ದಾಳೆ. ಅಪ್ಪರು 8 9 6 5 ಯಾವುದು 6 5 ಅದು 8 9 6 5 ಮುಂದೆ ಅದು ಬಾಬಾ ನಿಮ್ಮ ಹತ್ರ ಇರೋದು 6 5 ಅದು ಕೆಳಗಡೆ 6 5 ಇದು ಓಕೆನಾ? ಕೆಳಗಡೆ ಇರಮ್ಮ ಹೇಳ್ತೀನಿ ಇರಮ್ಮ. ನನ್ನ ಮಗನ ನಿದ್ದೆ ಬರ್ತಾ ಇಲ್ಲ. ಏನಿದೆ ಬಸ್ಸು ಮಲ್ಕೊಳ್ಳೋ ಥರ ಇದೆಲ್ಲ. ಮಾರ್ನಿಂಗ್ ನೋಡಿ ಚೆನ್ನಾಗಿದೆ. ಬಂದು ಇಷ್ಟ ಆಗಿಲ್ಲ ಗೊತ್ತಾ. ಒಂದು 4 o'clock ಹಂಗೆ ಈಗ ಇತ್ತೀಚೆಗೆ ಎದ್ದು ಅಭ್ಯಾಸ ಆಗುತ್ತಿಲ್ಲ. ಎದ್ದಾಗ ಒಂದು ಸ್ವಲ್ಪ ರೋಡ್ ಚೆನ್ನಾಗಿಲ್ಲ ಅಲ್ಲಿ ಹಾಗೆ ಬಿಡ್ಬಿಡು ಅಂತ ಅಷ್ಟೇ ಚೆನ್ನಾಗಿತ್ತು. ಚೆನ್ನಾಗಿದೆ ಮಾಡಿದ್ವಿ. ಈಗ ರಾಯರ ದರ್ಶನ ಮಾಡಬೇಕು. ದರ್ಶನ ಚೆನ್ನಾಗಿ ಆಗ್ಬಿಟ್ರೆ ಅಷ್ಟೇ ಸಾಕು. ಫೈನಲ್ ಆಗಿ ಮಂತ್ರಾಲಯ ರೀಚ್ ಆಗಿ ನೋಡ್ಬೋದು ಎಷ್ಟು ಕ್ರೌಡ್ ಇದೆ ಅಂತ. ರೂಮ್ ಹುಡುಕ್ತಾ ಇದ್ದೀವಿ, ಸಿಗ್ತಾ ಇಲ್ಲ.
ಸೊ ರೂಮ್ ಹುಡುಕಿ ಸಾಕಾಗೋದಿತ್ತು. ಟ್ರಸ್ಟ್ ಇದೆ ರೂಮ್ಸ್ ಬರೋ ಥರ ಎಲ್ಲ ಕಡೆ ಓಡಾಡಿದ್ವಿ, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಮಕ್ಕಳನ್ನ ಎತ್ಕೊಂಡ್ರೆ ಅಟ್ಲೀಸ್ಟ್ ಕೊಡ್ತಾರೇನೋ ಅಂದ್ಬಿಟ್ಟು ಎಲ್ಲ ಆನ್ಲೈನ್ ಬುಕ್ಕಿಂಗ್ ಮಾಡಬೇಕಂತೆ. ಸೊ ಯಾವ್ದು ನೋಡಿದ್ರು ಆನ್ಲೈನ್ ಬುಕ್ ಆಗಿದೆ, ಫುಲ್ ಆಗಿಬಿಡಿದೆ ಅಂತ. ಇನ್ನೊಂದು ಹತ್ರ ಹೋದ್ವಿ, ನೀರಿಲ್ಲ ಅಂದರೆ ಅಲ್ಲಿ ಅಂತ. ಸರಿ ಹೋಗ್ಲಿ ಕೊಡಿ ಪರವಾಗಿಲ್ಲ, ಏನೋ ಅಡ್ಜಸ್ಟ್ ಮಾಡ್ಕೋತೀವಿ ಅಂದರೆ ಇಲ್ಲ ಕೊಡಲ್ಲ. ಸರಿ ಅಂತ ಯಾವುದೋ ಪ್ರೈವೇಟ್ ರೂಮ್ ಸಿಕ್ತು. ಅದು ಎಷ್ಟಿದೆ ಗೊತ್ತಾ, ಇಷ್ಟು ಚಿಕ್ಕ ರೂಮ್ ಏನೇ 1500 ರುಪೀಸ್ ಅಂತೆ. ಇನ್ನೇನು ಮಾಡೋಕ್ಕಾಗುತ್ತೆ, 2 ರೂಮ್ ಮಾಡ್ಕೊಂಡಿದ್ವಿ. ಒಬ್ಬೊಬ್ಬರಾಗಿ ಸ್ನಾನಕ್ಕೆ ಹೋಗ್ತಿದ್ದಾರೆ, ರೆಡಿ ಆಗ್ತಾಯಿದ್ದಾರೆ. ಸೊ ಹೀಗಾಗುತ್ತೆ ನೋಡೋಣ. ಸಿಕ್ಕಾಪಟ್ಟೆ ಕ್ರೌಡ್ ಇದೆ ದೇವಸ್ಥಾನ ಅಂತೀವಿ. ಸೊ ಅದು ಆಚೆ ಹೋಗಿದ್ವಲ್ಲ ರೂಮ್ ಸಿಕ್ಕು, ಅವಾಗ ನೋಡಿದ್ರೆ ದರ್ಶನ ಯಾವಾಗ ಆಗುತ್ತೋ ದೇವ್ರೆ ಅಂತ ಅನಿಸ್ತದೆ. ನೋಡೋಣ, ಹೋಪ್ ದರ್ಶನ ಚೆನ್ನಾಗಾಗಲಿ ಅಂದ್ಬಿಟ್ಟು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ರಾಯರ ದರ್ಶನ ಎಲ್ಲನೂ ಕೂಡ ಮತ್ತೆ ಶೇರ್ ಮಾಡ್ತೀನಿ. ಸ್ನಾನ ಮಾಡಿ ರೆಡಿಯಾಗಿ ಸ್ಯಾರಿ ಹಾಕೋಬೇಕು. ರೂಮ್ ಸಿಕ್ಕಿದೆಲ್ಲ ಸ್ಯಾರಿ ಹಾಕೋತೀನಿ. ಸೊ ರೂಮ್ ಏನಾದರೂ ಸಿಕ್ಕಿಲ್ಲ ಅಂದರೆ ಫ್ರೆಶ್ ಅಪ್ ಆಗೋಕ್ಕೆ ಅಂದ್ಬಿಟ್ಟು ಜಾಗ ಇರೋದಲ್ಲಿ. ಸೊ ಫ್ರೆಶ್ ಅಪ್ ಆಗಿಬಿಟ್ಟು ರಸ್ತೆ ಹಾಕ್ಕೊಳ್ಳೋಣ ಅಂತ 2 ಆಪ್ಷನ್ ಆಗಿ ತಂದಿದ್ದೆ. ಸೊ ಸ್ಯಾರಿನೇ ಹಾಕೋತೀನಿ ಈಗ.